ಪ್ರಿಯರೇ, ನಮ್ಮ ಕಷ್ಟದಲ್ಲಿ ನಮ್ಮನ್ನು ಬಲಪಡಿಸುವ ದೇವರ ವಾಕ್ಯಗಳ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಮೋಶೆಯ ಧರ್ಮಶಾಸ್ತ್ರದ ನಿಯಮಗಳ ಅಡಿಯಲ್ಲಿ ನಮ್ಮ ಜೀವಿತಕ್ಕೆ ಬೇಕಾದ ಉಪಯುಕ್ತ ಮಾಹಿತಿಗಳು, ಬಹು ಅಪರೂಪದ ಕೆಂದಾಕಳಿನ ಯಜ್ಞ, ಇಸ್ರಾಯೇಲ್ಯರು 37 ವರ್ಷಗಳ ಬಳಿಕ ತಿರುಗಿ ಕಾದೇಶಿಗೆ ಬಂದದ್ದು, ಮಿರಿಯಾಮಳ ಮರಣ ಎಂಬ ಬಹು ಗಂಭೀರವಾದ ಸತ್ಯಗಳನ್ನು ಇಂದಿನ ಅಧ್ಯಯನದಲ್ಲಿ ನಾವು ಕಲಿಯಲಿದ್ದೇವೆ. ಆದುದರಿಂದ ಬನ್ನಿರಿ, ದೇವರಾತ್ಮನ ಸಹಾಯದಿಂದ ಸತ್ಯವೇದ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸತ್ಯದೇವರು ನಿತ್ಯಜೀವವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರ ಕೃಪೆಯಿಂದ ಅರಣ್ಯಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಿರುವಲ್ಲಿ ಇಂದು ನಾವು ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 18ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ಯೆಹೋವನು ಆರೋನನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರ ದೇಶದಲ್ಲಿ ನಿನಗೆ ಸ್ವಂತಕ್ಕಾಗಿ ಭೂಸ್ಥಿತಿ ಆಗುವುದಿಲ್ಲ, ಅವರೊಂದಿಗೆ ಪಾಲೂ ಇರುವುದಿಲ್ಲ. ಇಸ್ರಾಯೇಲ್ಯರ ಮಧ್ಯದಲ್ಲಿ ನಾನೇ ನಿನಗೆ ಪಾಲಾಗಿಯೂ ಸ್ವಾಸ್ಥ್ಯವಾಗಿಯೂ ಇದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆರೋನನಿಗೂ ಎಲ್ಲ ಲೇವಿಯರಿಗೂ ಭೂಮಿಯಲ್ಲಿ ಪಾಲಿರಲಿಲ್ಲ. ಉಳುವುದಕ್ಕೆ ಭೂಮಿಯಾಗಲಿ, ದ್ರಾಕ್ಷೆ ತೋಟವಾಗಲಿ, ಎಣ್ಣೆ ಮರಗಳಾಗಲಿ ಇರಲಿಲ್ಲ. ದೇವರು ತಾನೇ ಅವರ ಸ್ವಾಸ್ಥ್ಯವಾಗಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದನ್ನು ಈಗಿನ ದಿನಗಳಿಗೆ ಅನ್ವಯಿಸೋಣ. ಸಭೆಯ ಸದಸ್ಯರು ಸಭಾಸೇವಕನಿಗೆ ಸಹಾಯ ಮಾಡಬೇಕು. ನಿನಗೆ ಆತ್ಮಿಕ ಆಹಾರ ಕೊಡುವಾತನಿಗೆ ನೀನು ಕಾಣಿಕೆ ಕೊಡಬೇಕು. ಅದಕ್ಕಾಗಿಯೇ ತನ್ನ ಸಮಯವನ್ನು ವೆಚ್ಚ ಮಾಡುವವನು ಹೊಲಗದ್ದೆ ತೋಟಗಳಲ್ಲಿ ದುಡಿಯುವುದಕ್ಕಾಗಿ ಸಮಯ ಕಳೆಯಕೂಡದು. ಆದರೆ ಈ ದಿನಗಳಲ್ಲಿ ಒಳ್ಳೆ ದೇವಸೇವಕರು ತಮ್ಮ ದೈನಂದಿನ ಅವಶ್ಯಕತೆಗಳಿಗಾಗಿ ಲೌಕಿಕ ಉದ್ಯೋಗ ಮಾಡಬೇಕಾಗಿರುವುದು ದುಃಖಕರವಾದದ್ದು. ಇದರಿಂದಾಗಿ ಸಭೆಗೂ ಸೇವೆಗೂ ತಡೆಯುಂಟಾಗುತ್ತವೆ. ಲೇವಿಯರಿಗೆ ಬೇಕಾದುದನ್ನು ದೇವರೇ ಒದಗಿಸಿದನು. ಹಾಗೆಯೇ ಸಭಾಸೇವಕನಿಗೆ ಸಭೆ ಕೊಡಬೇಕೆಂಬುದು ದೇವರ ಆಶೆಯಾಗಿದೆ. ಪ್ರಿಯರೇ, ನಮ್ಮ ಅವಶ್ಯಕತೆಗಳಿಗಾಗಿ ದೇವರನ್ನು ಆತುಕೊಂಡಿರುವುದು ಕಷ್ಟಕರವಾದದ್ದು, ಆದರೆ ಅದು ಅದ್ಭುತವಾದ ಅನುಭವವಾಗಿದೆ. ನಾನು ಅನೇಕ ವರ್ಷಗಳಿಂದ ಸೇವಕನಾಗಿ ದುಡಿದಿದ್ದೇನೆ. ನಮ್ಮ ನಂಬಿಕೆಗೆ ಪರೀಕ್ಷೆಗಳು ಅನೇಕ ಬಾರಿ ಬಂದಿದ್ದರೂ ಈ ರೀತಿ ಇರುವುದು ಅದ್ಭುತವಾದ ಅನುಭವವಾಗಿತ್ತು. ದೇವರು ಅದ್ಭುತವಾಗಿ ನಮಗೆ ಸಹಾಯ ಮಾಡಿದ್ದಾನೆ. ಕೀರ್ತನೆ 16:5 ಹೀಗೆ ಓದುತ್ತೇವೆ: ದಾವೀದನು ಇದನ್ನು ಹೇಳಿದ್ದಾನೆ, ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತೀ ಎಂಬುದಾಗಿ. ಹೌದು ಪ್ರಿಯರೇ, ದೇವರನ್ನು ನಿಮ್ಮ ಸ್ವಾಸ್ಥ್ಯವನ್ನಾಗಿ ಹೊಂದಿರುವುದು ಅದ್ಭುತವಾದದ್ದೇ. ನಮ್ಮ ಪ್ರತಿಯೊಂದು ಅವಶ್ಯಕತೆಗಳಿಗಾಗಿ ಆತನನ್ನೇ ಎದುರು ನೋಡುವುದು ಅದ್ಭುತವಾದ ಅನುಭವವಾಗಿದೆ. ದೇವರು ಲೇವಿಯರನ್ನು ಈ ಸ್ಥಿತಿಯಲ್ಲಿಟ್ಟಿದ್ದನು. ಅವರು ನಂಬಿಕೆಯಿಂದ ಬದುಕಿದರು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 18ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಧ್ಯಾನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಲೇವಿಯರು ದೇವದರ್ಶನ ಗುಡಾರದ ಪರಿಚರ್ಯವನ್ನು ಮಾಡುವುದಕ್ಕಾಗಿ ಇಸ್ರಾಯೇಲ್ಯರಿಂದ ಸಕಲ ಪದಾರ್ಥಗಳ 10ನೆಯ ಪಾಲನ್ನು ಗೊತ್ತು ಮಾಡಿ ಕೊಟ್ಟಿದ್ದೇನೆ. ಇನ್ನು ಮುಂದೆ ಇಸ್ರಾಯೇಲ್ಯರು ದೇವದರ್ಶನದ ಗುಡಾರದ ಹತ್ತಿರಕ್ಕೆ ಬರಕೂಡದು. ಬಂದರೆ ಅವರು ಆ ದೋಷದಿಂದ ಸತ್ತು ಹೋದಾರು. ಲೇವಿಯರೇ ದೇವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡಬೇಕು. ಅದರ ಸಂಬಂಧವಾಗಿ ಅವರು ಮಾಡುವ ಪಾಪದ ಫಲವನ್ನು ತಾವೇ ಅನುಭವಿಸಬೇಕು. ಇದು ನಿನಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತ ನಿಯಮ. ಆದರೆ ಇಸ್ರಾಯೇಲ್ಯರ ಮಧ್ಯದಲ್ಲಿ ಲೇವಿಯರಿಗೆ ಸ್ವಂತವಾದ ಭೂಸ್ಥಿತಿ ಉಂಟಾಗುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಸಮೂಹದ ಗುಡಾರದಲ್ಲಿ ಸೇವೆ ಮಾಡುತ್ತಿರಬೇಕು. ಇಸ್ರಾಯೇಲ್ಯರು ದಶಮಾಂಶವನ್ನು ಅವರಿಗೆ ಸಲ್ಲಿಸಬೇಕಾಗಿತ್ತು. ಅಂದರೆ ಲೇವಿಯರು ನಂಬಿಕೆಯಿಂದಲೇ ಜೀವನ ನಡೆಸಬೇಕಾಗಿತ್ತು. ಆದರೆ ಪ್ರಸಂಗಿಗಳು, ಸುವಾರ್ತಿಕರು, ಸಭಾ ಸೇವೆಯಲ್ಲಿರುವವರು ದಶಮಾಂಶ ಕಾಣಿಕೆ ಸಲ್ಲಿಸಬೇಕೋ ಎಂಬ ಪ್ರಶ್ನೆ ಎದುರಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಅನೇಕರು ಹೀಗೆ ಕೊಡಬೇಕಾಗಿಲ್ಲವೆಂದು ಹೇಳಬಹುದು. ಈ ವಿಚಾರವಾಗಿ ನಾನು ಒಂದು ಮಾತು ಹೇಳುತ್ತೇನೆ. ನಾವು ಮೋಶೆಯ ಧರ್ಮಶಾಸ್ತ್ರದ ನಿಯಮಗಳನ್ನು ಅಧ್ಯಯನ ಮಾಡುತ್ತಿದ್ದೇವೆ. ನಾವು ಈ ಮೋಶೆಯ ನಿಯಮಗಳಡಿಯಲ್ಲಿ ಜೀವಿಸದಿದ್ದರೂ ನಮ್ಮ ಜೀವಕ್ಕೆ ಬೇಕಾದ ಕೆಲವು ಮಾರ್ಗದರ್ಶನಗಳು ಅದರಲ್ಲಿರುತ್ತದೆ. ಈ ಪ್ರಶ್ನಾರ್ಹವಾದ ವಿಚಾರಗಳಲ್ಲಿ ನಮಗೆ ಬೇಕಾದ
ಕೆಲವು ಉಪಯುಕ್ತ ಮಾಹಿತಿಗಳು ಅದರಲ್ಲಿವೆ. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 18ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಲೇವಿಯರಿಗೆ ಹೀಗೆ ಆಜ್ಞಾಪಿಸಬೇಕು, ನಿಮ್ಮ ಸ್ವಂತಕ್ಕಾಗಿ ನಾನು ನೇಮಿಸಿರುವ 10ನೆಯ ಪಾಲನ್ನು ನೀವು ಇಸ್ರಾಯೇಲ್ಯರಿಂದ ತೆಗೆದುಕೊಳ್ಳುವಾಗ ಅದರಲ್ಲಿ 10ನೆಯ ಪಾಲನ್ನು ಪ್ರತ್ಯೇಕಿಸಿ ಯೆಹೋವನಿಗೆ ಸಮರ್ಪಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಲೇವಿಯರು ತಮಗೆ ದೊರೆತಿದ್ದರ 10ರಲ್ಲಿ 1 ಪಾಲನ್ನು ಸಮರ್ಪಿಸಬೇಕೆಂದು ದೇವರು ಹೇಳಿದನು. ಅದೇ ರೀತಿ ಯಾವುದೇ ಕ್ರೈಸ್ತ ಸೇವಕನಾದರೂ ಅವನೂ ಸಹ ದೇವರಿಗೆ ದಶಮಾಂಶವನ್ನು ಸಲ್ಲಿಸಬೇಕೆಂದು ನನ್ನ ಅನಿಸಿಕೆಯಾಗಿದೆ. ಅವನು ಸಹ ಕೊಟ್ಟರೆ ಅಲ್ಲಿಂದ ಅದು ಸಭಾ ಸೇವೆಗೆ ಉಪಯೋಗಿಸಲ್ಪಡುತ್ತದೆ. ನಾನು ಯಾವಾಗಲೂ ಸುವಾರ್ಥ ಸೇವೆಗೆ ಕಾಣಿಕೆ ಕೊಡುತ್ತೇನೆ. ನನ್ನ ಜೊತೆಯವರು ಕೊಡಬೇಕೆಂದು ಹೇಳುತ್ತೇನೆ. ಕಾಣಿಕೆ ಚೀಲವನ್ನು ಪ್ರಸಂಗ ಪೀಠದೆದುರು ಕೂಡ ತರಬೇಕೆಂದು ನಾನು ತಿಳಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಈ 18ನೇ ಅಧ್ಯಾಯವು ಪ್ರಾಯೋಗಿಕ ವಿಚಾರಗಳನ್ನೊಳಗೊಂಡಿದೆ. ಈ ದಿನದಲ್ಲೂ ನಮಗೆ ಬೇಕಾದ ಸಂದೇಶ ಅದರಲ್ಲಿದೆ. ದೇವರ ಕೃಪೆಯಿಂದ 18ನೇ ಅಧ್ಯಾಯವನ್ನು ಧ್ಯಾನಿಸಿ ಅಮೂಲ್ಯವಾದ ವಿಚಾರಗಳನ್ನು ನಾವು ತಿಳಿದುಕೊಂಡೆವು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕದ 19ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಈ 19ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಕೆಂದಾಕಳಿನ ಯಜ್ಞ ಹಾಗೂ ಅದರ ಬೂದಿಯ ವಿಚಾರ. ಈಗ ಅತಿ ರಂಜಿತವಾದ ಯಜ್ಞವೊಂದರ ಕುರಿತು ನಾವು ನೋಡಲಿದ್ದೇವೆ. ಅದು ಕೆಂದಾಕಳಿನ ಯಜ್ಞ. ಇದು ಅತಿ ಅಪರೂಪವಾದದ್ದು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 19ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆ ಆರೋನರಿಗೆ ಹೀಗೆ ಆಜ್ಞಾಪಿಸಿದನು, ಯೆಹೋವನಾದ ನಾನು ಒಂದು ವಿಧಿಯನ್ನು ನೇಮಿಸಿದ್ದೇನೆ. ಅದೇನೆಂದರೆ, ಎಂದೂ ನೊಗವನ್ನು ಹೊರದ ಮತ್ತು ಯಾವ ಕುಂದುಕೊರತೆಯೂ ಇಲ್ಲದ ಕೆಂದಾಕಳನ್ನು ನಿನಗೆ ತಂದುಕೊಡಬೇಕೆಂದು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೆಣ್ಣು ಪಶುವನ್ನು ಯಜ್ಞ ಮಾಡುವಂತಾದು ಇದೇ ಮೊದಲನೇ ಸಾರಿ ಇಲ್ಲಿ ನೋಡುತ್ತಿದ್ದೇವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಅರಣ್ಯಕಾಂಡ ಪುಸ್ತಕ 19ನೇ ಅಧ್ಯಾಯ 3ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅದನ್ನು ನೀವು ಯಾಜಕನಾದ ಎಲಾಜಾರನ ಕೈಗೆ ಒಪ್ಪಿಸಬೇಕು. ಅವನು ಅದನ್ನು ಪಾಳೆಯದ ಹೊರಗೆ ಹೊಡೆಸಿಕೊಂಡು ಹೋಗಿ ತನಗೆ ಎದುರಾಗಿಯೇ ಒಬ್ಬನ ಕೈಯಿಂದ ವಧೆ ಮಾಡಿಸಬೇಕು. ತರುವಾಯ ಅವನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ದೇವದರ್ಶನದ ಗುಡಾರದ ಮುಂಭಾಗದ ಕಡೆಗೆ 7 ಸಾರಿ ಚಿಮಿಕಿಸಬೇಕು. ಆಗ ಅವನು ಆ ಆಕಳನ್ನು ಚರ್ಮ, ಮಾಂಸ, ರಕ್ತ, ಕಲ್ಮಶಗಳು ಸಹಿತವಾಗಿ ತನ್ನ ಎದುರಿನಲ್ಲಿಯೇ ಸುಡಿಸಿಬಿಡಬೇಕು. ಯಾಜಕನು ದೇವದಾರು ಮರದ ಕಟ್ಟಿಗೆಯನ್ನು, ಹಿಸ್ಸೋಪ್ ಗಿಡದ ಬರಳನ್ನು, ರಕ್ತವರ್ಣವುಳ್ಳ ದಾರವನ್ನು ತೆಗೆದುಕೊಂಡು ಆ ಆಕಳನ್ನು ಸುಡುವ ಬೆಂಕಿಯಲ್ಲಿ ಹಾಕಬೇಕು. ಆ ಯಾಜಕನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಿದ ನಂತರ ಪಾಳೆಯದೊಳಕ್ಕೆ ಬರಬಹುದು. ಆದರೆ ಆ ದಿನದ ಸಾಯಂಕಾಲದವರೆಗೆ ಅವನು ಅಶುದ್ಧನಾಗಿರಬೇಕು. ಆ ಆಕಳನ್ನು ಸುಟ್ಟವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಿ ಆ ದಿನದ ಸಾಯಂಕಾಲದವರೆಗೆ ಅಶುದ್ಧನಾಗಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಉದ್ದೇಶವೇನು? ಬನ್ನಿ ಮುಂದಕ್ಕೆ ನೋಡೋಣ. ಅರಣ್ಯಕಾಂಡ ಪುಸ್ತಕ 19ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಮತ್ತು ಶುದ್ಧನಾದವನೊಬ್ಬನು ಆ ಆಕಳಿನ ಬೂದಿಯನ್ನು ಕೂಡಿಸಿ ಪಾಳೆಯದ ಹೊರಗೆ ಶುದ್ಧವಾದ ಸ್ಥಳದಲ್ಲಿ ಇಡಬೇಕು. ಅದನ್ನು ಇಸ್ರಾಯೇಲ್ಯರ ಸಮೂಹದವರ ಉಪಯೋಗಕ್ಕಾಗಿ ನೀವು ಜೋಪಾನ ಮಾಡಬೇಕು. ಅದು ಹೊಳೆಗಳೆವ ನೀರನ್ನು ಶುದ್ಧಪಡಿಸುವುದಕ್ಕಾಗಿ ಅಲ್ಲೇ ಇಟ್ಟಿರಬೇಕು. ಅದು ದೋಷ ಪರಿಹಾರಕವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ಹೇಗೆ ಉಪಯೋಗಿಸಬೇಕಾಗಿತ್ತು? ಮುಂದಕ್ಕೆ ನೋಡೋಣ. ಅರಣ್ಯಕಾಂಡ ಪುಸ್ತಕ 19ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ. ಅಲ್ಲಿ ಹೀಗೆ ನೋಡುತ್ತೇವೆ: ಅಂಥ ಅಶುದ್ಧನಾದವನನ್ನು ಪವಿತ್ರಪಡಿಸಬೇಕಾದರೆ ಆ ದೋಷ ಪರಿಹಾರಕವಾದ ಬೂದಿಯಲ್ಲಿ ಸ್ವಲ್ಪವನ್ನು ಪಾತ್ರೆಯಲ್ಲಿ ಇಟ್ಟು ಅದರ ಮೇಲೆ ಸೆಲೆ ನೀರನ್ನು ಹಾಕಬೇಕು. ಆಗ ಶುದ್ಧನಾದವನೊಬ್ಬನು ಆ ನೀರನ್ನು ಹಿಸ್ಸೋಪ್ ಗಿಡದ ಬರಳಿನಿಂದ ಮನುಷ್ಯನು ಸತ್ತ ಆ ಡೇರೆಯ ಮೇಲೂ ಚಿಮುಕಿಸಬೇಕು. ಹಾಗೆಯೇ ಎಲುಬಾಗಲಿ, ಹತವಾದವನ ಅಥವಾ ಬೇರೆ ಮನುಷ್ಯನ ಶವವಾಗಲಿ, ಸಮಾಧಿಯಾಗಲಿ ಯಾವನಿಗೆ ಸೋಂಕಿತೋ ಅವನ ಮೇಲೆಯೂ ಚಿಮುಕಿಸಬೇಕು. ಅವನು 3ನೆಯ ದಿನದಲ್ಲಿಯೂ 7ನೆಯ ದಿನದಲ್ಲಿಯೂ ಅಶುದ್ಧನಾದವನ ಮೇಲೆ ಅದನ್ನು ಚಿಮುಕಿಸಬೇಕು. ಅಶುದ್ಧನಾದವನು 7ನೆಯ ದಿನದಲ್ಲಿ ದೋಷ ಪರಿಹಾರ ಹೊಂದಿದವನಾಗಿ
ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಿ ಸಾಯಂಕಾಲದಲ್ಲಿ ಶುದ್ಧನಾಗುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಅಪೂರ್ವವಾದ ಆದ್ಯಾದೇಶವಾಗಿದೆ ಮತ್ತು ಬಹು ವಿಚಿತ್ರವಾಗಿ ಕಾಣುತ್ತದೆ. ಆದರೆ ಅದಕ್ಕೊಂದು ಒಳ್ಳೆ ಕಾರಣವೂ ಇದೆ. ಇಸ್ರಾಯೇಲ್ಯರು ಪ್ರಯಾಣದಲ್ಲಿದ್ದಾಗ ಯಾವನಾದರೂ ಪಾಪ ಮಾಡಿದರೆ ದೋಷ ಪರಿಹಾರಕ ಯಜ್ಞವನ್ನಾಗಲಿ ಪ್ರಾಯಶ್ಚಿತ್ತ ಯಜ್ಞವನ್ನಾಗಲಿ ಸಮರ್ಪಿಸುವುದು ಸಾಧ್ಯವಿರಲಿಲ್ಲ. ಹಾಗಾದರೆ ಮಾರ್ಗ ಮಧ್ಯೆ ಯಾವನಾದರೂ ಪಾಪ ಮಾಡಿದರೆ ಏನು ಮಾಡಬೇಕು? ಈ ಆಕಳಿನ ಬೂದಿಯನ್ನು ಸ್ವಲ್ಪ ತೆಗೆದುಕೊಂಡು ಸೆಲೆ ನೀರಿನಲ್ಲಿ ಕಲಸಿ ಹಿಸ್ಸೋಪ್ ಬೆರಳಿನಿಂದ ಪಾಪ ಮಾಡಿದವನ ಮೇಲೆ ಚಿಮುಕಿಸಬೇಕು. ಇದು ಬಹು ವಿಚಿತ್ರವಾಗಿ ತೋರುತ್ತದಲ್ಲವೇ? ಆದರೆ ಆ ಜನರಲ್ಲಿ ಪಾಪವನ್ನು ದೇವರು ಈ ರೀತಿಯಲ್ಲಿ ಸರಿ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ವಿಚಿತ್ರ ಘಟನೆಯನ್ನು ನೋಡಿರಿ. ನಮ್ಮ ಕರ್ತನಾದ ಯೇಸು ತನ್ನ ಶಿಷ್ಯರೊಂದಿಗೆ ಮೇಲುಪ್ಪರಿಗೆ ಹೋದಾಗ ಆತನು ಮಾಡಿದ ಮೊದಲ ಕೆಲಸವೆಂದರೆ ಬೋಗುಣಿಯಲ್ಲಿ ನೀರು ತೆಗೆದುಕೊಂಡು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದದ್ದು. ಆತನು ಯಾಕೆ ಹೀಗೆ ಮಾಡಿದನು? ಆತನು ಸೀಮೋನ್ ಪೇತ್ರನಿಗೆ ಹೇಳಿದನು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನಲ್ಲಿ ನಿನಗೆ ಪಾಲಿಲ್ಲ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಕರ್ತನಾದ ಯೇಸು ಪೇತ್ರನ ಕಾಲುಗಳನ್ನು ತೊಳೆಯದಿರುತ್ತಿದ್ದರೆ ಅವನಿಗೆ ಯೇಸುವಿನೊಂದಿಗೆ ಅನ್ಯೋನ್ಯತೆ ಇರುತ್ತಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈಗ ಯೇಸು ತಂದೆಯ ಬಳಿಗೆ ಹಿಂತಿರುಗಿದ್ದಾನೆ. ಈಗಲೂ ಆತನು ಸೇವೆಯ ಬುಟ್ಟಿಯನ್ನು ನಡುವಿಗೆ ಕಟ್ಟಿಕೊಂಡಿದ್ದಾನೆ. ದೇವರ ವಾಕ್ಯವು ನೀರಿನ ಬೋಗುಣಿಯಾಗಿದೆ. ಅದನ್ನು ಪವಿತ್ರ ಆತ್ಮನು ನಮಗೆ ಚಿಮುಕಿಸುತ್ತಾನೆ. ಹಿಸ್ಸೋಪ್ ಗಿಡವೆಂದರೆ ನಮ್ಮ ನಂಬಿಕೆಯೇ ಆಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ನಾನು ನೀನು ಪಾಪ ಮಾಡಿದರೆ ಕ್ರಿಸ್ತನು ನಮಗೋಸ್ಕರ ಮತ್ತೊಮ್ಮೆ ಸಾಯುವುದಿಲ್ಲ. ನಮಗೆ ದೇವರ ವಾಕ್ಯ ಹೀಗೆ ಹೇಳಿಯದೆ, ಯೋಹಾನು ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವೂ ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಬೆಳಕು ದೇವರ ವಾಕ್ಯವಾಗಿದೆ. ನಾವು ಬೆಳಕಿನಲ್ಲಿ ನಡೆದರೆ ಏನನ್ನು ನೋಡುತ್ತೇವೆ? ನಾವು ಅಶುದ್ಧರು, ಶುದ್ಧರಾಗಿರುವ ಅಗತ್ಯವಿದೆ ಎಂದು ತಿಳಿದುಕೊಳ್ಳುತ್ತೇವೆ. ದೇವರ ಆತ್ಮನು ನಮಗೆ ಬೋಧ ಹುಟ್ಟಿಸುತ್ತಾನೆ. ದೇವರ ಮಗನಾದ ಯೇಸುವಿನ ರಕ್ತವು ಎಲ್ಲ ಪಾಪಗಳಿಂದ ನಮ್ಮನ್ನು ಶುದ್ಧಿಗೊಳಿಸುತ್ತದೆಂದು ದೇವರ ವಾಕ್ಯ ಹೇಳುತ್ತದೆ. ಆದರೆ ದೇವರ ವಾಕ್ಯವೆಂಬ ನೀರನ್ನು, ಕ್ರಿಸ್ತನ ರಕ್ತವನ್ನು ನಮ್ಮ ಮೇಲೆ ಚಿಮುಕಿಸಬೇಕಾಗುತ್ತದೆ. ಯೋಹಾನ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಸತ್ತನು. ನಾವು ಆತನ ಬಳಿಗೆ ಬರುವವರೆಗೆ ಮಾಡಿದ ಎಲ್ಲ ಪಾಪಗಳಿಗಾಗಿ ಮಾತ್ರವಲ್ಲ, ಅದರ ಬಳಿಕ ಆತನಲ್ಲಿಗೆ ಹೋಗುವವರೆಗೆ ಮಾಡಿದ ಎಲ್ಲ ಪಾಪಗಳಿಗಾಗಿ ಕೂಡ ಆತನು ಸತ್ತನು. ಕರ್ತನಲ್ಲಿ ಪ್ರಿಯರೇ, ರಕ್ಷಿಸಲ್ಪಟ್ಟ ಮೇಲೆ ಪಾಪ ಮಾಡುವುದಿಲ್ಲವೆಂದು ಹೇಳಬೇಡ. ನಮ್ಮ ಜೀವಿತದಲ್ಲಿ ಪಾಪವು ಒಂದು ಸತ್ಯತೆಯಾಗಿರುತ್ತದೆ. ಅನೇಕ ಕ್ರೈಸ್ತರು ಇದನ್ನು ಅಲಕ್ಷ್ಯ ಮಾಡುತ್ತಾರೆ. ಅವರು ದೇವಾಲಯಕ್ಕೆ ಬರುವುದಕ್ಕಾಗಿ ಸ್ನಾನ ಮಾಡುತ್ತಾರೆ ಮತ್ತು ಶರೀರದ ದುರ್ವಾಸನೆ ಬಾರದಂತೆ ಪರಿಮಳದ ದ್ರವ್ಯವನ್ನು ಹಚ್ಚಿಕೊಳ್ಳುತ್ತಾರೆ. ಆದರೆ ಅವರು ಆಂತರ್ಯದಲ್ಲಿ ಕೊಳೆಯಿಂದ ತುಂಬಿರುತ್ತಾರೆ. ನೋಡಬಾರದವುಗಳನ್ನು ಎಷ್ಟು ಮಂದಿ ನೋಡುತ್ತಿಲ್ಲ? ಹರಟೆ ಮಾತುಗಳನ್ನು ವಾರವಿಡೀ ಕೇಳುತ್ತೇವಲ್ಲ? ಕೇಳಬಾರದ ಅಸಹ್ಯ ವಿಚಾರಗಳನ್ನು ಕೇಳುತ್ತೇವಲ್ಲ? ಮಾಡಬಾರದವುಗಳನ್ನು ಮಾಡಿ ತಮ್ಮ ಕೈಗಳನ್ನು ಮಲಿನ ಮಾಡಿಕೊಳ್ಳುತ್ತಾರೆ. ಹೋಗಬಾರದ ಸ್ಥಳಗಳಿಗೆ ಹೋಗಿ ತಮ್ಮ ಕಾಲುಗಳನ್ನು ಅಶುದ್ಧ ಮಾಡಿಕೊಳ್ಳುತ್ತಾರೆ. ಆದರೆ ದೇವಾಲಯಕ್ಕೆ ಬಂದರೆ ಎಲ್ಲವೂ ಸರಿಯಾಗುತ್ತದೆಂದು ಭಾವಿಸುತ್ತಾರೆ. ಅದು ತಪ್ಪು ಕಲ್ಪನೆಯಾಗಿದೆ. ಅದಕ್ಕಾಗಿ ಯೇಸು ಹೇಳಿದ್ದು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನಲ್ಲಿ ನಿನಗೆ ಪಾಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಭೆಯ ಆರಾಧನೆ ನಿಮಗೆ ನಿಸ್ಸಾರವಾಗಿ ಕಾಣುವುದಾದರೆ, ಪ್ರಸಂಗ ಅರ್ಥವಿಲ್ಲದಾದರೆ ನಿನಗೆ ಆತ್ಮಿಕ ಸ್ಥಾನದ ಅಗತ್ಯಕತೆ ಇದೆ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಆತನ ಬಳಿಗೆ ಹೋಗಿ ನಮ್ಮ ಪಾಪಗಳನ್ನೆಲ್ಲ ಅರಿಕೆ ಮಾಡುವುದು ಅತೀ ಅವಶ್ಯ ಮತ್ತು ಆತನಿಗೆ ನಮ್ಮ ಕುರಿತು ಎಲ್ಲವೂ ತಿಳಿದಿರುತ್ತದೆ. ಆದರೆ ಪಾಪವನ್ನು ಅರಿಕೆ ಮಾಡಿಕೊಂಡರೆ ನಮ್ಮ ಅನ್ಯೋನ್ಯತೆ ಸರಿಯಾದದ್ದಾಗಿರುತ್ತದೆ. ಆತನ ಬಳಿಗೆ ಶುದ್ಧತೆಗಾಗಿ ಪ್ರಿಯ ಸ್ನೇಹಿತನೇ, ನೀನು ಯಾಕೆ ಹೋಗಬಾರದು? ಎಷ್ಟು ಸಾರಿ ಎಂದು ಯಾರಾದರೂ ಕೇಳಬಹುದು.
ನಿಮ್ಮ ಕುರಿತು ನನಗೆ ತಿಳಿದಿಲ್ಲ, ಆದರೆ ನಾನಂತೂ ಪ್ರತಿದಿನ ಸ್ನಾನ ಮಾಡುತ್ತೇನೆ ಮತ್ತು ಆತನ ಬಳಿಗೆ ಪಶ್ಚಾತ್ತಾಪದೊಡನೆ ದಿನಕ್ಕೆ 2-3 ಆವರ್ತಿ ಹೋಗಿ ನನ್ನ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುತ್ತೇನೆ. ಆತನೊಂದಿಗೆ ನಾವು ಸರಿಯಾದ ಸಂಬಂಧದಲ್ಲಿರಬೇಕು. ಅದಕ್ಕಿರುವ ಒಂದೇ ಮಾರ್ಗವೆಂದರೆ ನಮ್ಮ ಪಾಪಗಳನ್ನು ಪೂರಾ ಅರಿಕೆ ಮಾಡುವುದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಕೆಂದಾಕಳಿನ ಹೋಮವು ಬಹು ಅದ್ಭುತವಾದದ್ದಾಗಿದೆ. ಅದು ಅರಣ್ಯ ಪ್ರಯಾಣದಲ್ಲಿ ದೇವರೊಂದಿಗೆ ಸುಂದರ ಸಂಬಂಧದಲ್ಲಿರಿಸುತ್ತಿತ್ತು. ಅವರು ಆತನೊಂದಿಗೆ ಸರಿಯಾದ ಸಂಬಂಧದಲ್ಲಿರುವಂತೆ ಮಾಡುವ ಸುಗಂಧ ದ್ರವ್ಯ ಇದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು ಅರಣ್ಯಕಾಂಡ ಪುಸ್ತಕದ 19ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದೆವು. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕದ 20ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ 20ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಮತ್ತೊಮ್ಮೆ ಕಾದೇಶಿನಲ್ಲಿ 7ನೇ ಬಾರಿ ಗುಣುಗುಟ್ಟುವಿಕೆ, ಬಂಡೆಯಿಂದ ನೀರು, ಮೋಶೆಯ ಅವಿಧೇಯತೆ, ಏದೋಮ್ಯರು ಇಸ್ರಾಯೇಲ್ಯರನ್ನು ತಮ್ಮ ದೇಶದ ಮೂಲಕ ದಾಟಿ ಹೋಗಲು ಬಿಡದೆ ನಿರಾಕರಿಸಿದ್ದು, ಆರೋನನ ಮರಣ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯವು ಮಿರಾಮ್ಯಳ ಮರಣದೊಂದಿಗೆ ಆರಂಭವಾಗಿ ಆರೋನನ ಮರಣದೊಂದಿಗೆ ಕೊನೆಗೊಳ್ಳುತ್ತದೆ. ಮಾತ್ರವಲ್ಲದೆ ಅದರಲ್ಲಿ ಮೋಶೆಯ ಪಾಪವೂ ಏದೋಮ್ಯರ ಪಾಪವೂ ಬರೆಯಲ್ಪಟ್ಟಿದೆ. ಆದರೂ ಇದೊಂದು ಪ್ರಮುಖ ಅಧ್ಯಾಯವಾಗಿದೆ, ಯಾಕಂದರೆ ಇಸ್ರಾಯೇಲ್ಯರ ಅಲೆದಾಟವು ಕೊನೆಗೊಂಡು ಅವರ ಯಾತ್ರೆಯು ಆರಂಭವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, 14ನೇ ಅಧ್ಯಾಯದಿಂದ 20ನೇ ಅಧ್ಯಾಯದ ತನಕ ಇಸ್ರಾಯೇಲ್ಯರ ಅರಣ್ಯದಲ್ಲಿನ 40 ವರ್ಷಗಳ ಅಲೆದಾಟವೂ ಬರೆಯಲ್ಪಟ್ಟಿದೆ. ಆದರೆ ಅತಿಯಾಗಿ ವಿವರಗಳಿರುವುದಿಲ್ಲ. ಈ 10 ವರ್ಷಗಳಲ್ಲಿ ಸಂಭವಿಸಿದ ಕೆಲವು ಘಟನೆಗಳು ಮಾತ್ರ ತಿಳಿಸಲ್ಪಟ್ಟಿವೆ. ಇಸ್ರಾಯೇಲು ದೇವರ ಚಿತ್ತದ ಹೊರಗಿರುತ್ತದೆ. ಇಸ್ರಾಯೇಲು ದೇವರಿಂದ ಆರಿಸಲ್ಪಟ್ಟ ಜನಾಂಗವೆಂದು ನಾವು ಹೇಳಬಹುದು. ಆದರೆ ಅವರು ದೇವರ ಚಿತ್ತದೊಳಗಿದ್ದಾಗ ಮಾತ್ರ ಲೆಕ್ಕಕ್ಕೆ ಬರುತ್ತಿತ್ತು. ಇದು ಈ ದಿನಗಳಲ್ಲೂ ಸತ್ಯವೇ ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತನೇ, ನಾನು ನೀನು ದೇವರ ಚಿತ್ತದ ಹೊರಗಿರುವ ಸಮಯ ಲೆಕ್ಕಕ್ಕೆ ಬಾರದಂತಾದ್ದು. ನಾವು ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ಸೇರಿಕೊಳ್ಳದೆ ಆತನು ನಮಗೆ ದಯಪಾಲಿಸಿದ ವರಗಳನ್ನು ಪವಿತ್ರಾತ್ಮನ ಬಲದಿಂದ ಉಪಯೋಗಿಸದೇ ಇದ್ದಾಗ ನಾವು ಯಾವುದಕ್ಕೂ ಬಾರದ ನಿಷ್ಪ್ರಯೋಜಕರಾಗಿರುತ್ತೇವೆ. ನಾವು ನಿಜವಾಗಿ ತೊಡಕುಗಳೇ ಆಗಿರುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಮತ್ತೊಮ್ಮೆ ಕಾದೇಶಿನಲ್ಲಿ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಮೊದಲನೆಯ ತಿಂಗಳಲ್ಲಿ ಇಸ್ರಾಯೇಲ್ಯರ ಸರ್ವ ಸಮೂಹದವರು ಚೀನ್ ಎಂಬ ಅರಣ್ಯಕ್ಕೆ ಬಂದು ಕಾದೇಶಿನಲ್ಲಿ ಇಳಿದುಕೊಂಡರು. ಅಲ್ಲಿ ಮಿರ್ಯಾಮಳು ತೀರಿ ಹೋದಳು, ಆಕೆಯ ಶವವನ್ನು ಸಮಾಧಿ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಮಿರ್ಯಾಮಳ ಮರಣದ ಕುರಿತಾಗಿ ನೋಡುತ್ತೇವೆ. ಕೇವಲ 1 ವಚನ ಮಾತ್ರ ಬರೆಯಲ್ಪಟ್ಟಿದೆ. ಶವ ಸಂಸ್ಕಾರದ ಕುರಿತಾಗಿ ಇಲ್ಲ. ಗೋಳಾಟದ ದಿನಗಳ ವಿಚಾರ ಇಲ್ಲ. ಮಿರ್ಯಾಮಳು ಸತ್ತಳು, ಆಕೆಯನ್ನು ಸಮಾಧಿ ಮಾಡಿದರು ಅಷ್ಟೇ. ಪ್ರಿಯರೇ, ಈಗ ಅವರು ಪುನಃ ಕಾದೇಶಿಗೆ ಬಂದಿದ್ದಾರೆ. ಇಲ್ಲಿ ಅವರು ಸುಮಾರು 38 ವರ್ಷಗಳಿಗೆ ಮೊದಲು ಬಂದಿದ್ದರು. ಈಗ ಮತ್ತೊಮ್ಮೆ ಬಂದಿದ್ದಾರೆ. 38 ವರ್ಷಗಳ ಅಲೆದಾಟ ಎಲ್ಲಿಗೂ ಮುಟ್ಟಲಿಲ್ಲ. ಈ ಅಲೆದಾಟದ ವರ್ಷಗಳು ಅವರಿಗೆ ಯಾವ ಆಶೀರ್ವಾದವನ್ನೂ ತರದಿದ್ದರೂ ನಾವು ಇದರಿಂದ ತುಂಬಾ ಪಾಠಗಳನ್ನು ಕಲಿಯಲಿದ್ದೇವೆ. ಯಾಕಂದರೆ ನಮ್ಮಲ್ಲಿ ಅನೇಕರು ಈ ಲೋಕದಲ್ಲಿ ಪ್ರಯಾಣಿಕರಂತಿರದೆ ಸುಮ್ಮನೆ ಅಲೆದಾಡುವವರಾಗಿದ್ದೇವೆ. ಬನ್ನಿರಿ, ಮುಂದುವರೆದು ನಾವು 7ನೇ ಗುಣುಗುಟ್ಟುವಿಕೆಯ ಬಗ್ಗೆ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಸಮೂಹದವರಿಗೆ ನೀರು ಇಲ್ಲದ ಕಾರಣ ಅವರು ಮೋಶೆ ಆರೋನರಿಗೆ ವಿರೋಧವಾಗಿ ಕೂಡಿಕೊಂಡು ಮೋಶೆಯ ಸಂಗಡ ವಾದಿಸುವರಾಗಿ, ನಮ್ಮ ಜನರು ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ನಿಜವಾಗಿ ಈ ಮಾತನ್ನು ಅರಿತು ಹೇಳಿರಲಿಲ್ಲ. ಮಾನವನಿಗೆ ಮರಣವೆಂಬುದು ಅಸ್ವಾಭಾವಿಕವಾದದ್ದು. ಆದರೆ ಇಲ್ಲಿ ಇಸ್ರಾಯೇಲ್ಯರು ಪುನಃ ಗುಣುಗುಟ್ಟುತ್ತಾ ಇದ್ದರು. ಇದು 7ನೆಯ ಗುಣುಗುಟ್ಟುವಿಕೆ, ನೀರು ಇಲ್ಲದಕ್ಕಾಗಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಯೆಹೋವನ ಸಭೆಯವರಾದ ನಮ್ಮನ್ನು, ನಮ್ಮ ಪಶುಗಳನ್ನು ಈ ಮರಳುಗಾಡಿಗೆ ಕರಕೊಂಡು ಬಂದು ಯಾಕೆ ಸಾಯಿಸುತ್ತೀರಿ? ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರೆಕೊಂಡು ಬಂದಿರಿ? ಈ ನೆಲದಲ್ಲೂ ಯಾವ ಧಾನ್ಯವೂ ಬೆಳೆಯುವುದಿಲ್ಲ ಮತ್ತು ಅಂಜೂರವಿಲ್ಲ,
ದ್ರಾಕ್ಷೆ ಇಲ್ಲ, ದಾಳಿಂಬವಿಲ್ಲ, ಕುಡಿಯುವುದಕ್ಕೆ ನೀರಾದರೂ ಎಂದು ಹೇಳುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲೊಮ್ಮೆ ಸೋಲನ್ನನುಭವಿಸಿದ ಕಾದೇಶಿಗೆ ಅವರು ಪುನಃ ಬಂದಿದ್ದಾರೆ. ಈಗಲೂ ದೇವರಲ್ಲಿ ಭರವಸೆಯಿಡುವ ಬದಲು ಗುಣುಗುಟ್ಟುತ್ತಾರೆ. ಹಾಲು ಜೇನು ಹರಿಯುವ ದೇಶ ಅವರ ಮುಂದೆ ಇದೆ, ಆದರೆ ಈ ದೇಶವಲ್ಲ. ಪ್ರಿಯ ಸ್ನೇಹಿತನೇ, ನೀನು ಯಾರೇ ಆಗಿದ್ದರೂ, ಎಲ್ಲೇ ಇದ್ದರೂ ದೇವರ ಮಗುವಾಗಿ ಒಂದು ಸಂಗತಿಯನ್ನು ತಿಳಿದುಕೊಳ್ಳಬೇಕು. ನೀನು ಇಲ್ಲಿ ಶಾಶ್ವತವಾಗಿರುವುದಿಲ್ಲ. ನಾವೆಲ್ಲರೂ ಈ ಲೋಕವನ್ನು ದಾಟಿ ಹೋಗುವ ಯಾತ್ರಿಕರು ಮಾತ್ರ. ಯಾವ ಸ್ಥಳದಲ್ಲಿಯೂ ಗುಣುಗುಟ್ಟುವುದರಲ್ಲಿ ಕಳೆಯಬಾರದು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ಕೊನೆಯದಾಗಿ ನಾವು ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಮೋಶೆ ಆರೋನರು ಜನ ಸಮೂಹದ ಎದುರಿನಿಂದ ದೇವದರ್ಶನ ಗುಡಾರದ ಬಾಗಲಿಗೆ ಹೋಗಿ ಅಡ್ಡ ಬೀಳಲಾಗಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರತಿ ಸಾರಿ ಈ ಜನರು ದೂರು ಹೇಳಿ ಗುಣುಗುಟ್ಟುವಾಗಲೂ ದೇವರ ತೇಜಸ್ಸು ಅವರಿಗೆ ಕಾಣಿಸಿಕೊಳ್ಳುತ್ತಿತ್ತು. ದೇವರಿಗೆ ಅವರ ಗುಣುಗುಟ್ಟುವಿಕೆ ಇಷ್ಟವಾಗುತ್ತಿರಲಿಲ್ಲ. ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಗುಣುಗುಟ್ಟುವ ದೇವ ಮಕ್ಕಳನ್ನು ದೇವರು ಇಷ್ಟಪಡುವುದಿಲ್ಲ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಯಾರೇ ಆಗಿದ್ದರೂ, ಎಲ್ಲೇ ಇದ್ದರೂ, ಏನೇ ಮಾಡುತ್ತಿದ್ದರೂ ಇದು ನಿನ್ನ ಜೀವಿತದಲ್ಲಿ ಸತ್ಯವಾಗುತ್ತದೆ. ನೀನು ಗುಣುಗುಟ್ಟುವುದಾದರೆ ಖಂಡಿತವಾಗಿಯೂ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಾವು ಕೇಳಿದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುತ್ತಿರುವಾಗ ಎಂದಿಗೂ ಗುಣುಗುಟ್ಟದೆ ಆತನಿಗೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ದೇವಜನರೇ, ಇಂದು ನಾವು ಅರಣ್ಯಕಾಂಡ ಪುಸ್ತಕದ 18ನೇ ಅಧ್ಯಾಯದಿಂದ 20ನೇ ಅಧ್ಯಾಯದ 6ನೇ ವಚನದವರೆಗಿನ ಧ್ಯಾನ ಮಾಡುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿದ್ದಾನೆ. ಇಸ್ರಾಯೇಲ್ಯರು ಅರಣ್ಯ ಪ್ರಯಾಣದಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ಕೆಂದಾಕಳಿನ ಯಜ್ಞವು ಅವರನ್ನು ತಿರುಗಿ ದೇವರ ಸಂಬಂಧದಲ್ಲಿ ಕೂಡಿಸುತ್ತಿತ್ತು. ಅವರ ಅರಣ್ಯದಲ್ಲಿ ಅಲೆದಾಟವು ಅವರಿಗೆ ಯಾವ ಆಶೀರ್ವಾದವನ್ನು ತರದಿದ್ದರೂ ನಮಗೆ ಬಹಳ ಪಾಠಗಳನ್ನು ಕಲಿಸಿದೆ. ಆದುದರಿಂದ ತಿಳಿದ ಸತ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಿಶುದ್ಧನಾದ ತಂದೆಯೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೇ, ಇದುವರೆಗೆ ನಮ್ಮನ್ನು ನಿನ್ನ ವಾಕ್ಯದಲ್ಲಿ ನಡೆಸಿದ್ದಿ. ಅನೇಕ ಸತ್ಯಾರ್ಥಗಳನ್ನು, ಗೂಢಾರ್ಥಗಳನ್ನು ಕಲಿಸಿದ್ದಿ. ಕರ್ತನೇ, ನೀನು ಸತ್ಯ ಸ್ವರೂಪನೇ ಆಗಿದ್ದಿ. ಅಷ್ಟು ಮಾತ್ರವಲ್ಲದೆ ನಾವು ಸಹ ಸತ್ಯದಲ್ಲಿ ಜೀವಿಸಬೇಕೆಂದು ನೀನು ಬಯಸುತ್ತಿ. ಹೀಗಾಗಿ ಸ್ವಾಮಿ, ಈ ವಾಕ್ಯವನ್ನು ಕಲಿತ ನಾವು ಈ ಲೋಕದಲ್ಲಿ, ಕೇವಲ ಸುಳ್ಳುಗಳೇ ತುಂಬಿರುವ ಈ ಲೋಕದಲ್ಲಿ ಸತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲಲು ನಮಗೆ ಬಲವನ್ನು ದಯಪಾಲಿಸು. ಕರ್ತನೇ, ಅನೇಕ ಸಾರಿ ಇದು ಬಹು ಸವಾಲಾಗಿ ಪರಿಮಣಿಸುತ್ತದೆ. ಆದರೂ ಸ್ವಾಮಿ, ನೀನು ನಮಗೆ ಬಲವನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಕೃಪಾಳುವಾದ ಕರ್ತನೇ, ನಿನ್ನ ಸತ್ಯಕ್ಕೆ ಸಾಕ್ಷಿಗಳಾಗಿ ಜೀವಿಸಲು ಈ ಲೋಕದಲ್ಲಿ ನಮಗೆ ಬೇಕಾದ ಎಲ್ಲ ಸಹಾಯವನ್ನು ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. ಪ್ರಿಯರೇ, ಅನುದಿನದ ದೇವರ ವಾಕ್ಯದ ಮನ್ನಾ ನಿಮ್ಮ ಆತ್ಮಕ್ಕೆ ಬಲವನ್ನು ದಯಪಾಲಿಸಿ ದೇವರನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಸಹಾಯಕವಾಗಿದೆಯಲ್ಲವೇ? ಹಾಗಾದರೆ ಇತರರೂ ಸಹ ದೇವರನ್ನು ಕಂಡುಕೊಳ್ಳುವಂತೆ ಆಗಲು ನಮ್ಮೊಂದಿಗೆ ಈ ಸೇವೆಯಲ್ಲಿ ಪಾಲುಗಾರರಾಗಿ ಇಂದೇ ಕರೆ ಮಾಡಿ ಪ್ರೋತ್ಸಾಹಿಸಿರಿ. ವಂದನೆಗಳು.